ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ಕ್ಷಣಗಣನೆ ಆರಂಭವಾಗ್ತಿದ್ದಂತೆ ಮಂತ್ರಿಗಿರಿಗಾಗಿ ದೆಹಲಿಯಲ್ಲಿ ಲಾಬಿ ಶುರುವಾಗಿದೆ. ಬರೋಬ್ಬರಿ 40ಕ್ಕೂ ಹೆಚ್ಚು ಶಾಸಕರು ಹೈಕಮಾಂಡ್ ಬಾಗಿಲು ಕಾಯ್ತಿದ್ರೆ ಹೈಕಮಾಂಡ್ ಮಾತ್ರ 10+1 ಸೂತ್ರದ ಮೂಲಕ ಪಟ್ಟಿ ಅಂತಿಮಗೊಳಿಸುವ ಕಸರತ್ತು ನಡೆಸಿದೆ. ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ನಾನು ಸ್ಪೀಕರ್ ಆದ ಕೆಲವೊಮ್ಮೆ ಸ್ಟಾರ್ಟಿಂಗ್ ಆಗಿ ಬೇಸರ ಆಗಿದೆ. ಇದೀಗ ಕೂಡ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತಾನೆ ಹೇಳ್ತಿದ್ದಾರೆ. ನನಗೆ ಸಚಿವ ಸ್ಥಾನ, ನನಗೆ ಡಿಸಿಎಂ ಹುದ್ದೆ, ನನಗೆ ಕೆಪಿಸಿಸಿ ಸಾರಥ್ಯದ ಜೊತೆ ಸಚಿವ ಸ್ಥಾನವೂ ಬೇಕು. ಹೀಗೆ ಬೇಡಿಕೆ ಪಟ್ಟಿ ಹಿಡ್ಕೊಂಡು 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಆದ್ರೆ ಹೈಕಮಾಂಡ್ ಮಾತ್ರ ಮೊದಲ ಹಂತದಲ್ಲಿ 10+1 ಸೂತ್ರಕ್ಕೆ ಚಿಂತನೆ ನಡೆಸಿದೆ. ನಾಳೆ ಡಿಕೆ ಶಿವಕುಮಾರ್ ಜೊತೆ ಪ್ರಮಾಣ ವಚನ ಸ್ವೀಕರಿಸೋ 10 ಸಚಿವರ ಪಟ್ಟಿ TV9ಗೆ ಲಭ್ಯ ಆಗಿದೆ. ಡಿಕೆಶಿ ಜೊತೆ ನಾಳೆ 10 ಸಚಿವರ ಪದಗ್ರಹಣ ಸಾಧ್ಯತೆ. TV9ಗೆ ಲಭ್ಯ ಆಗಿದೆ ಸಚಿವರ ಎಕ್ಸ್ಕ್ಲೂಸಿವ್ ಪಟ್ಟಿ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಶುರುವಾಗಿದ್ರೆ ಸಚಿವ ಸ್ಥಾನಕ್ಕಾಗಿ ದೆಹಲಿಯಲ್ಲಿ ದೊಡ್ಡ ಮಟ್ಟದ ಲಾಬಿ ನಡೀತಾ ಇದೆ. 40ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು ಖರ್ಗೆ ವೇಣುಗೋಪಾಲ್ ನಿವಾಸದ ಮುಂದೆ ಪರೇಡ್ ಮಾಡ್ತಿದ್ದಾರೆ. ಇದರ ನಡುವೆ ಅಳೆದು ತೂಗಿ ಹೈಕಮಾಂಡ್ 10 ಸಚಿವರ ಹೆಸರನ್ನ ಫೈನಲ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸಚಿವರ ಪಟ್ಟಿಯಲ್ಲಿ ಯಾರ್ಯಾರಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ಹಿರಿತನ, ದಲಿತ, ಪಕ್ಷನಿಷ್ಠೆ ಆಧಾರದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮೊದಲ ಹಂತದಲ್ಲೇ ಸಚಿವ ಸ್ಥಾನ ಸಿಗಲಿದೆ. ಇನ್ನು ಕೆಜೆ ಜಾರ್ಜ್ ಕೂಡ ನಾಳೆ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ನಾಳೆ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರೆ ಪ್ರಿಯಾಂಕಾ ಖರ್ಗೆ ಕೂಡ ಮತ್ತೊಮ್ಮೆ ಮಂತ್ರಿಗಿರಿ ಪಟ್ಟಕ್ಕೆ ಏರಲಿದ್ದಾರೆ. ಲಿಂಗಾಯತ ಕೋಟಾದಲ್ಲಿ ಎಂಬಿ ಪಾಟೀಲ್ಗೆ ಸಚಿವ ಸ್ಥಾನ ಸಿಕ್ಕರೆ ಎಸ್ಟಿ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಸಚಿವರಾಗಲಿದ್ದಾರೆ. ಬೆಂಗಳೂರಿನಿಂದ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ವಿಷಯ ಅಂದ್ರೆ 3 ವರ್ಷ ಸ್ಪೀಕರ್ ಆಗಿದ್ದಂತ ಯುಟಿ ಖಾದರ್ ಈ ಬಾರಿ ಡಿಕೆ ಶಿವಕುಮಾರ್ ಸಂಪುಟದಲ್ಲಿ ಸಚಿವರಾಗೋ ಸಾಧ್ಯತೆ ಇದೆ. ಇನ್ನು ಕೆಎಚ್ ಮುನಿಯಪ್ಪಗೆ ಮತ್ತೊಮ್ಮೆ ಅದೃಷ್ಟ ಒಲಿಯೋ ಸಾಧ್ಯತೆ ಇದ್ದು ಅವರಿಗೆ ಕೊಡದೆ ಹೋದ್ರೆ ಪುತ್ರಿ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಇದೇ ಪಟ್ಟಿ ಆಧಾರದಲ್ಲಿ ರಾತ್ರಿ ಮತ್ತೊಂದು ಸುತ್ತಿನ ಸಭೆ ನಡೆದು ಪಟ್ಟಿ ಫೈನಲ್ಗೊಳಿಸೋ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರು ನಾಳೆ 10 ಸಚಿವರು, ಒಬ್ಬ ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕರಿಸಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಆದ್ರೆ 14 ಸಚಿವರ ಸೇರ್ಪಡೆ ಬಗ್ಗೆ ರಾಜ್ಯ ನಾಯಕರು ಒಲವನ್ನ ಹೊಂದಿದ್ದಾರೆ. ಹೀಗಾಗಿ ಅಂತಿಮ ಪಟ್ಟಿಯಲ್ಲಿ ಹೊಸ ಮುಖಗಳಿಗೆ ಮಣೆ ಹಾಕೋ ಸಾಧ್ಯತೆ ಇದೆ. ಇನ್ನು ಸಚಿವ ಸ್ಥಾನದ ಬಗ್ಗೆ ಪ್ರತಿಕ್ರಿಯಿಸಿರುವ ಸ್ಪೀಕರ್ ಖಾದರ್, ನನಗೆ ಯಾವುದೇ ಮಾಹಿತಿ ಬಂದಿಲ್ಲ, ಸದ್ಯಕ್ಕೆ ನಾನು ಸ್ಪೀಕರ್ ಅಂತ ಹೇಳಿದ್ರು. ಇವತ್ತು ಅದು ಮತ್ತೆ ಸರ್ಕಾರ ತೀರ್ಮಾನ ಮಾಡ್ತಾರೆ ಯಾರ್ಯಾರು ಎಲ್ಲೆಲ್ಲಿ ಇರಬೇಕು. ಅವ್ರು ಕೂಡ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ತದೆ, ಎಲ್ಲಿ ಯಾರನ್ನು ಮಾಡೋದು ಸೂಕ್ತ ಹೇಗೆ ಅಂತೇಳಿ ಎಲ್ಲ ಮಾಹಿತಿ ಕೂಡ ಮುಖ್ಯಮಂತ್ರಿ ಮತ್ತು ಸರ್ಕಾರದಲ್ಲಿ ಕೂಡ ಇವತ್ತು ಬಂದಿರ್ತದೆ. ಅವರದೊಂದು ಸ್ಥಳವನ್ನು ಸೂಚಿಸ್ತಾರೆ. ನನ್ನ ವಿಚಾರ ಅಂಥದ್ದು ಆಗ್ತದಾ ಇಲ್ವಾ ನಮಗೇನು ಗೊತ್ತಿಲ್ಲ. ಬೇರೆ ಬೇರೆ ಪ್ರದೇಶದ ಅವಕಾಶ ನಮಗೆ ಸಿಕ್ಕಿದರೆ ನಮಗೆ ಇಡೀ ಒಂದು ಸಂಪೂರ್ಣ ರಾಜ್ಯದ ಸಂಸ್ಕೃತಿ ಪರಂಪರೆ ಏನಿದೆ, ಅಲ್ಲಿ ಒಂದು ವಿಚಾರಗಳೇನಿದೆ ಮತ್ತು ಯಾವ ಬೇರೆ ಬೇರೆ ಕೆಲಸ ಇದೆಲ್ಲ ನಮಗೊಂದು ಅನುಭವ ಕೂಡ ಆಗ್ತದೆ. ಒಂದೇ ವಿಮಾನದಲ್ಲಿ ಸಿದ್ದು ಡಿಕೆಶಿ ವಾಪಸ್. ಹೀಗೆ ಸಚಿವ ಪಟ್ಟಿಯನ್ನ ಹೈಕಮಾಂಡ್ ಮುಂದೆ ಇಟ್ಟಿರುವ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಒಂದೇ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ 10 ಶಾಸಕರಿಗೆ ನಾಳೆ ಸಚಿವ ಸ್ಥಾನ ಎನ್ನಲಾಗ್ತಾ ಇದೆ. ಆದ್ರೆ ರಾತ್ರಿ ಕಳೆದು ಬೆಳಗಾಗೋದ್ರೊಳಗಾಗಿ ಈ ಪಟ್ಟಿಗೆ ಇನ್ನೆಷ್ಟು ಹೆಸರು ಸೇರ್ಪಡೆಯಾದ್ರೂ ಅಚ್ಚರಿ ಇಲ್ಲ. ಪ್ರಮೋದ್, TV9 ನವದೆಹಲಿ.